Okay, good morning, students. Today we see the problems of Indian economy. ಭಾರತೀಯ ಅರ್ಥವ್ಯವಸ್ಥೆಗೆ ಅಂಟಿಕೊಂಡಿರುವಂಥ ಪ್ರಮುಖವಾಗಿರುವಂಥ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ. ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಯಾವ್ದು ನೋಡಿದ್ವಿ, ಲೋ ಫರ್ ಕ್ಯಾಪಿಟಲ್ ಇನ್ಕಮ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್ ಅನ್ನುವಂಥ ಮೂರು ಅಂಶಗಳನ್ನು ನೋಡಿದ್ವಿ. ಸಿ ಟುಡೇ ಇನ್ಎಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್. ಇನ್ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್, ಸಂಪತ್ತು ಮತ್ತು ಆದಾಯದ ಅಸಮಾನ ಹಂಚಿಕೆ. ಭಾರತೀಯ ಅರ್ಥವ್ಯವಸ್ಥೆಗೆ ಅಂಟಿಕೊಂಡಿರುವಂತಹ ಇನ್ನೊಂದು ಪ್ರಮುಖವಾಗಿರುವಂತಹ ಸಮಸ್ಯೆ ಅಂತಂದ್ರೆ ಸಂಪತ್ತು ಮತ್ತು ಆದಾಯದ ಅಸಮಾನವಾಗಿರುವಂತಹ ಹಂಚಿಕೆ. ಸಿ ಸ್ಪೆಷಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಇನ್ ಇಂಡಿಯಾ, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇದ್ದಿರ್ಬೋದು ಅಥವಾ ಆಸ್ ಎ ಡೆವಲಪಿಂಗ್ ಕಂಟ್ರೀಸ್ ಅಂತ ನಮ್ಮ ಇಂಡಿಯಾ ಕೂಡ ಕರೆಸ್ಕೊಳ್ಳುತ್ತೆ. ಡೆವಲಪಿಂಗ್ ಕಂಟ್ರೀಸ್ಗಳು ಕೂಡ ಇದ್ದಿರಬಹುದು. ಇಲ್ಲಿ ಪ್ರಮುಖವಾಗಿ ಕಾಡುವಂಥ ಸಮಸ್ಯೆ ಅಂತಂದ್ರೆ ಆದಾಯ ಮತ್ತು ಸಂಪತ್ತಿನ ಅಸಮಾನವಾಗಿರುವಂಥ ಹಂಚಿಕೆ. ಫಾರ್ ದ ಎಕ್ಸಾಂಪಲ್ ಯಾವುದು ಈ ರೀಜನಲ್ ಏನಂತಾರೆ ಇದಕ್ಕೆ, ರೀಜನಲ್ ಡಿಸ್ಟ್ರಿಬ್ಯೂಷನ್ ಇದ್ದಿರಬಹುದು, ವಲಯವಾರು ಹಂಚಿಕೆಯನ್ನು ಮಾಡುವಂಥದ್ದು ಅಥವಾ ವಲಯವಾರು ಆದಾಯದ ಅಥವಾ ಸಂಪತ್ತಿನ ಹಂಚಿಕೆ ಆಗಿರುವಂಥದ್ದನ್ನು ನಾವು ಅಸಮಾನವಾಗಿ ಇವತ್ತು ಕಾಣ್ತಾ ಇದ್ದೀವಿ. ಸ್ಪೆಷಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇದ್ದಿರಬಹುದು ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಂತ ಯಾವ್ದು ಕರೆಸ್ಕೊಳ್ತಾವೋ ಅವುಗಳಲ್ಲಿ ಈ ಪ್ರಾಬ್ಲಮ್ ಅನ್ನು ನಾವು ಕಾಣ್ತೀವಿ. ಯಾವುದು ಇನ್ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್. ಇನ್ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್. ಸೊ ಇಲ್ಲಿ HDR ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಕೊಡುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಒಂದು ರಿಪೋರ್ಟ್ ಕೊಡುತ್ತೆ. ರಿಪೋರ್ಟ್ ರಿಲೀಸ್ಡ್ ಬೈ ಪ್ಲಾನಿಂಗ್ ಕಮಿಷನ್ ಇನ್ 2011. HDR ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಒಂದು ರಿಪೋರ್ಟ್ ಅನ್ನು ಕೊಡುತ್ತೆ. ಪ್ಲಾನಿಂಗ್ ಕಮಿಷನ್ ಅಲ್ಲಿ 2011ರಲ್ಲಿ ಒಂದು ರಿಪೋರ್ಟ್ ಅನ್ನು ಕೊಡುತ್ತೆ. ಆ ರಿಪೋರ್ಟ್ ಅಲ್ಲಿ in India 40% of rural population possesses only 5% of rural assets. In India 40% of rural population possesses only 5% of rural assets. 40% ಕೇವಲ 5% ಮಾತ್ರ ಏನಾಗಿರುವಂಥದ್ದು ಸೆಟ್ ಆಗಿರುವಂಥದ್ದು. ಅಂಡ್ will 8% of householders possess only will 8% of holders possess 46 of total rural assets. 46% ಅಲ್ಲಿ 8% ಮಾತ್ರ ಟಾಪ್ ಹೌಸ್ ಹೋಲ್ಡರ್ಸ್ ಅನ್ನ ಹೊಂದಿರುವಂಥದ್ದು. ಅಂದ್ರೆ ಕೆಲವೇ ವ್ಯಕ್ತಿಗಳಲ್ಲಿ ಆದಾಯ ಹೆಚ್ಚಿರುವಂಥದ್ದು ಮತ್ತು ಕೆಳವರ್ಗದಲ್ಲಿರುವಂತಹ ಜನಸಂಖ್ಯೆ ಏನಿದೆ ಕೆಳಗೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇನ್ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂಡ್ ಇನ್ಕಮ್. ಅಂಡ್ ಪಾಯಿಂಟ್ ನಂಬರ್ ಟು ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್. Before the independence and after the independence, even 1991 new economic policy, now today 2020 ವರೆಗೂ maximum peoples will be depend upon agriculture sector ಅಲ್ವಾ. ಸೊ ಹಾಗಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನುವಂಥದ್ದು ಭಾರತೀಯ ಕೃಷಿಗೆ ಒಂದು ಬೆನ್ನಿಗೆ ಎಲೆಬಿದ್ದಂತೆ ಒಂದು ಆಧಾರ ಸ್ತಂಭವಾಗಿ ಭಾರತೀಯ ಅರ್ಥವ್ಯವಸ್ಥೆಗೆ ಇವತ್ತಿಗೂ ಕೂಡ ನಿಂತಿರುವಂಥದ್ದು ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್. ಇಟ್ ಇಸ್ ಟ್ರೆಡಿಷನಲ್ ಆರ್ ಮಾಡರ್ನ್ ಸಿಸ್ಟಮ್ ಇದ್ದಿರ್ಬೋದು, ಬಟ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಫ್ಯಾಕ್ಟರ್ ಆಗಿ ನಾವು ಕಾಣ್ತೀವಿ. ನಾವು ಸಿ ಅಗ್ರಿಕಲ್ಚರ್ ಈಸ್ ಸೀಸನಲ್ ಎಂಪ್ಲಾಯ್ ಪ್ರೊವೈಡ್ಸ್ ಟು ಪಾಪ್ಯುಲೇಷನ್ ಇನ್ ಇಂಡಿಯಾ. ಅಗ್ರಿಕಲ್ಚರ್ ಈಸ್ ಸೀಸನಲ್ ಎಂಪ್ಲಾಯ್ ಪ್ರೊವೈಡ್. ಭಾರತೀಯ ಜನಸಂಖ್ಯೆಗೆ ಕೃಷಿ ಕ್ಷೇತ್ರ ಅನ್ನುವಂಥದ್ದು ಇವತ್ತು ಎಷ್ಟು ಆಧಾರ ಸ್ತಂಭವಾಗಿ ನಿಂತಿದೆಯೋ ಅದೇ ಪ್ರಮಾಣದಲ್ಲಿ ಅದು ಏನು ಹೇಳ್ತದೆ ಅಂತ ಕೇಳಿದ್ರೆ ಸೀಸನಲ್ ಆಗಿ ಉದ್ಯೋಗಾವಕಾಶವನ್ನು ಕೊಡುವಂಥದ್ದು, ಋತುಮಾನದ ಉದ್ಯೋಗಾವಕಾಶವನ್ನು ಕೊಡುವಂಥ ಕೆಲಸ ಕೃಷಿ ಕ್ಷೇತ್ರ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಮಳೆ ಕೊಯ್ಲು ಬಂತು ಅಂತಂದ್ರೆ ಮಳೆಗಾಲದ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು ಸ್ಟಾರ್ಟ್ ಆಗಿಬಿಡ್ತವೆ. ಬೇಸಿಗೆ ಬಂತು ಅಂತಂದ್ರೆ ಉದಾಹರಣೆಗೆ ಇವಾಗ ನಾವು ಶೇಂಗಾ ಹಾಕುವಂಥದ್ದು ಇದ್ದಿರ್ಬೋದು, ಉದ್ದನ್ನು ಬೆಳೆಸುವಂಥದ್ದು ಅಥವಾ ಯಾವುದೋ ದ್ವಿದಳ ಧಾನ್ಯಗಳಂತ ನಾವು ಕರಿತೀವಿ. ಆ ರೀತಿಯ ಬೆಳೆಗಳನ್ನ ಬೆಳೆಯುವಂಥದ್ದು ಅಂದ್ರೆ ಸೀಸನಲ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಪ್ರೊವೈಡ್ ಮಾಡುವಂಥ ಕೆಲಸ ಅಗ್ರಿಕಲ್ಚರ್ ಮಾಡುತ್ತದೆ. ಇದು ವರ್ಷ ಪೂರ್ತಿ ಉದ್ಯೋಗವನ್ನು ಕೊಡುವಂಥ ಫ್ಯಾಕ್ಟರ್ ಅಲ್ಲ ಅಥವಾ ಅಂಶ ಅಲ್ಲ. ಸೊ ಹಾಗಾಗಿ ಅಗ್ರಿಕಲ್ಚರ್ ಈ ಸೀಸನಲ್ ಎಂಪ್ಲಾಯ್ ಪ್ರೊವೈಡ್ ಟು ಪಾಪ್ಯುಲೇಷನ್. ಅಂಡ್ ಅರ್ಬನ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ಗೆ 2 ರೀಸನ್ಸ್ ಇದೆ. ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ಗೆ 2 more reasons. Number 1, the failure of first announced rates as released in industrial employment. The failure of first announced rates has released
ಟು ಇನ್ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್. ಈ ಕೈಗಾರಿಕೆಗಳಲ್ಲಿ ಉದ್ಯೋಗ ಅವಕಾಶಗಳು ಏನಾಗ್ತಾ ಇದೆ ಅಂತ ಕೇಳಿದ್ರೆ ಫೇಲ್ಯೂರ್ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಕೈಗಾರಿಕೆಗಳು ಡೌನ್ ಆಗ್ತಾ ಇರುವಂಥದ್ದು ನಾವು ಕಾಣ್ತೀವಿ. ನಾವು ಇವತ್ತಿನ ದಿನದಲ್ಲಿ ಏನಿದೆ ಕಾಂಪಿಟೇಷನ್ ವರ್ಲ್ಡ್, ಇದು ಒಂದು ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದಾಗಿ ಎಲ್ಲ ಕೈಗಾರಿಕೆಗಳು ಎಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ಗಳು ಸಕ್ಸಸ್ಫುಲ್ ಆಗಿ ನಡೆಯಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅರ್ಬನ್ ಏರಿಯಾಸ್ಗಳಲ್ಲಿ ಈ ಇಂಡಸ್ಟ್ರಿಗಳು ಫೇಲ್ಯೂರ್ ಆದ ತಕ್ಷಣ, ಕೈಗಾರಿಕೆ ಮುಚ್ಚೋ ತಕ್ಷಣ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಖ್ಯೆ ಏನಾಗ್ತಾ ಇದೆ, ನಿರುದ್ಯೋಗಗಳಾಗಿ ಪರಿವರ್ತನೆ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಅಂಡ್ ಪಾಯಿಂಟ್ ನಂಬರ್ 2, ಎಕ್ಸ್ಪೆನ್ಷನ್ ಆಫ್ ಎಜುಕೇಶನ್ ಹ್ಯಾಸ್ ಕ್ರಿಯೇಟೆಡ್ ಡಿಮಾಂಡ್ ಫಾರ್ ವೈಟ್ ಕಲರ್ ಜಾಬ್ಸ್. ಎಕ್ಸ್ಪೆನ್ಷನ್ ಆಫ್ ಎಜುಕೇಶನ್ ಹ್ಯಾಸ್ ಕ್ರಿಯೇಟೆಡ್ ಡಿಮಾಂಡ್ ಫಾರ್ ವೈಟ್ ಕಲರ್ ಜಾಬ್ಸ್. ಇವತ್ತಿನ ಶಿಕ್ಷಣದ ವ್ಯವಸ್ಥೆ, ಇವತ್ತಿನ ಎಜುಕೇಶನ್ ಸಿಸ್ಟಮ್ ಏನು ಹೇಳುತ್ತೆ ಅಂತ ಕೇಳಿದ್ರೆ ಇಟ್ ಡಿಮಾಂಡ್ ಫಾರ್ ವೈಟ್ ಕಲರ್ ಜಾಬ್ಸ್. ನಾನು ನಿಮಗೆ ಕೇಳ್ತೀನಿ ಅಥವಾ ನನ್ನನ್ನೇ ನೋಡಿದಾಗ ಇವತ್ತಿನ ಜನರೇಷನ್ನ ಎಲ್ಲ ಪ್ರಿಫರ್ಸ್ ದೇ ವಾಂಟ್ ಟು ಸರ್ವಿಸ್ ಸೆಕ್ಟರ್ ಅಲ್ವಾ. ಯಾರಿಗೂ ಕೂಡ ಪ್ರೈವೇಟ್ ಸೆಕ್ಟರ್ ಬೇಡ, ಸೆಕೆಂಡರಿ ಸೆಕ್ಟರ್ ಬೇಡ, ನಮ್ಗೆ ಒನ್ ಆ್ಯಂಡ್ ಓನ್ಲಿ ಯಾವ್ದು ಬೇಕು, ಸರ್ವಿಸ್ ಸೆಕ್ಟರ್ ಬೇಕು. ಮೈಗೆ ಧೂಳು ಹಚ್ಚಂಗಿಲ್ಲ, ಏನು ಕೈಗೆ ಗಾಡಿ ಆಗೋಂಗಿಲ್ಲ, ನಾವು ಆರಾಮ್ಸೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾವು ಟಿಪ್ ಟಾಪ್ ಆಗಿ ವರ್ಕ್ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಶಾಭಾವನೆ. ಆದರೆ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತಿನ ಜನಸಂಖ್ಯೆನ ನಾವು ನೋಡಿದಾಗ ಅಥವಾ ಇವತ್ತಿನ ಕಾಂಪಿಟೇಷನನ್ನು ನಾವು ನೋಡಿದಾಗ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ನಮ್ಮನ್ನು ನಾವು ಕೇಳ್ಕೊಳ್ಬೇಕಾಗಿರುವಂಥ ಕ್ವಶನ್ ಇದು. ಬಿಕಾಸ್ ಆಫ್ ವಿ ಆರ್ ಇಂಡಿಯನ್ಸ್. ಸೊ ಹಾಗಾಗಿ ಎಕ್ಸ್ಪೆನ್ಷನ್ ಆಫ್ ಎಜುಕೇಶನ್ ಹ್ಯಾಸ್ ಕ್ರಿಯೇಟೆಡ್ ಡಿಮಾಂಡ್ ಫಾರ್ ವೈಟ್ ಕಲರ್ ಜಾಬ್. ಇವತ್ತು ಎಲ್ಲರಿಗೂ ಕೂಡ ಏನು ಬೇಕಿದೆ, ವೈಟ್ ಕಲರ್ ಜಾಬ್ ಬೇಕಿದೆ. ಸೊ ದಿಸ್ ಒನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಪ್ರಾಬ್ಲಮ್ unemployment and under employment. See point number 3, low rate of capital formation. low rate of capital formation, ನಮ್ಮಲ್ಲಿ ಬಂಡವಾಳದ ಸಂಚಲನವೂ ಕೂಡ ಏನಿದೆ, ಲೋ ಇದೆ. ಸೊ see the amount of capital per head available is low. the amount of capital per head available is low. ನಮ್ಮಲ್ಲಿ ಕ್ಯಾಪಿಟಲ್ ಪರ್ ಹೆಡ್ ಗೆ ಇರುವಂತ ಅಮೌಂಟ್ ಏನಿದೆ, ಲೋ ಇದೆ. And point number 2, the current rate of capital formation is also low. ನಮ್ಮಲ್ಲಿ ರೀಸೆಂಟ್ ಆಗಿ ಬಂಡವಾಳದ ಸಂಚಲನವು ಕೂಡ ಏನಿದೆ, ತೀರಾ ಕಡಿಮೆ ಇರುವಂತದ್ದನ್ನು ನಾವು ಕಾಣ್ತೀವಿ. ಬಿಕಾಸ್ ಆಫ್ ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ಅಂಡ್ ಲೋ ಸೇವಿಂಗ್ ರೇಟ್ಸ್. ಬಿಕಾಸ್ ಆಫ್ ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ಅಂಡ್ ಲೋ ಸೇವಿಂಗ್ ರೇಟ್ಸ್. Now see GDS, gross domestic savings ಅಂತ ನಾವು ಇದನ್ನ ಕರಿತೀವಿ. GDS, gross domestic savings 30.8% in 2011 to 12. GDS ಅಂದ್ರೆ gross domestic savings. ಒಟ್ಟು ರಾಷ್ಟ್ರದೊಳಗೆ ಉಳಿತಾಯ ಮಾಡುವಂತ ಪ್ರಮಾಣ 2011-12ರಲ್ಲಿ 30.8% and GDC, gross domestic capital formation is 35% was same period. gross domestic capital formation is 35% was same period. ಸೊ ಹಾಗಾಗಿ ಈ ಎಲ್ಲ ಅಂಶಗಳು ಇಂಡಿಯನ್ ಎಕನಾಮಿಗೆ ಮೋಸ್ಟ್ ಪ್ರಾಬ್ಲಮ್ಸ್ ಆಗಿ ಇವತ್ತು ಕಾಣ್ತಾ ಇದ್ದೀವಿ ನಾವು. ಯಾವುದು, ಇನ್ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂಡ್ ಇನ್ಕಮ್ ಅಂಡ್ unemployment and underemployment and low rate of capital formation. So next point ಅನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.